ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಮಂಗಳೂರು ಸೌತೆಕಾಯಿಯ ಮಜ್ಜಿಗೆ ಹುಳಿ ಹೇಗೆ ಮಾಡೋದಂತ ನೋಡೋಣ ಫ್ರೆಂಡ್ಸ್. ಈಗ ಸೌತೆಕಾಯಿಯನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ನೀರಾಕಿ ಬೇಯಲು ಬಿಡ್ತಿದ್ದೇನೆ ಫ್ರೆಂಡ್ಸ್. ಈ ಚಾನಲ್ಗೆ ಹೊಸಬ್ರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಇದನ್ನು ನಾನು ಒಲೆ ಮೇಲೆ ಬೇಯಲು ಇಡ್ತಿದ್ದೇನೆ ಫ್ರೆಂಡ್ಸ್. ಈಗ ಒಂದು ಮಿಕ್ಸಿ ಜಾರ್ನಲ್ಲಿ ಒಂದು 4 ಹಸಿಮೆಣಸಿನಕಾಯಿ ಮತ್ತು 1 ಚಮಚದಷ್ಟು ನೆನೆಸಿರುವ ಅಕ್ಕಿ ಮತ್ತು 1/4 ಕಪ್ಪಷ್ಟು ತೆಂಗಿನಕಾಯಿ ಮತ್ತು 1 ಚಮಚದಷ್ಟು ಜೀರಿಗೆ ಮತ್ತು 2 ಎಸಳು ಕರಿಬೇವನ್ನು ಹಾಕಿ ನೀರು ಹಾಕಿ ಸ್ವಲ್ಪ ನೈಸಾಗಿ ರುಬ್ಕೊಳ್ಳೋಣ ಫ್ರೆಂಡ್ಸ್. ಈ ಮಜ್ಜಿಗೆ ಹುಳಿ ನಾವು ಬೇಕಂದರೆ ಸೋರೆಕಾಯಲ್ಲೂ ಮಾಡ್ಕೋಬೋದು, ಬೂದ್ಗುಂಬಳಕಾಯದಲ್ಲೂ ಮಾಡ್ಕೋಬೋದು ಫ್ರೆಂಡ್ಸ್. ಆದರೆ ಆರೋಗ್ಯಕರವಾದ ಒಂದು ರೆಸಿಪಿ ಫ್ರೆಂಡ್ಸ್ ಇದು. ಈಗ ಬೇಯುತ್ತಿರುವ ಸೌತೆಕಾಯಿಗೆ ಚಿಟಿಕೆ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಮೀಡಿಯಂ ಉರಿಯಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಈಗ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಸೌತೆಕಾಯಿ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಇದನ್ನು ಬೆಂದಿದೆ ಇಲ್ವಾ ಅಂತ ಒಂದು ಸ್ಪೂನ್ನ ಸಹಾಯದಿಂದ ನಿಮಗೆ ತೋರಿಸ್ತಿದ್ದೇನೆ ಫ್ರೆಂಡ್ಸ್. ಇದು ಬಿಸಿ ಬಿಸಿ ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ಇದಕ್ಕೆ ನಾನು ರುಬ್ಬಿರುವಂತಹ ಮಸಾಲವನ್ನೀಗ ಸೇರಿಸ್ಕೊತೇನೆ ಫ್ರೆಂಡ್ಸ್. ಇದಕ್ಕೆ ಎಕ್ಸ್ಟ್ರಾ ನೀರೇನು ಸೇರಿಸೋದು ಬೇಡ ಫ್ರೆಂಡ್ಸ್, ಇದರಲ್ಲಿರುವ ನೀರೇ ಸಾಕು. ಈಗ ಅದರಿಂದ ಸ್ವಲ್ಪ ನೀರು ತಗೊಂಡು ಮಿಕ್ಸಿ ಜಾರಿನ ಮಸಾಲ ಜೊತೆ ಹಾಕಿ ನಾನು ಮತ್ತೆ ಅದಕ್ಕೆ ಸೇರಿಸಿದ್ದೇನೆ ಫ್ರೆಂಡ್ಸ್. ಈಗ ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೇನಾದರೂ ಉಪ್ಪು ಇಲ್ಲಿ ಕಡಿಮೆ ಅನಿಸಿದರೆ ಇವಾಗಲೇ ಸೇರಿಸ್ಕೋರಿ ಫ್ರೆಂಡ್ಸ್. ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಸೇರಿಸ್ಕೊತೇನೆ ಫ್ರೆಂಡ್ಸ್. ಮೊಸರನ್ನು ಸೇರಿಸ್ಕೊಂಡ್ಮೇಲೆ ಬಹಳ ಹೊತ್ತು ಈ ಸಾರನ್ನು ಕುದಿಸ್ಕೋಬಾರ್ದು. ಒಂದು ಕುದಿ ಬಂದಮೇಲೆ ಈಗ ಮೊಸರನ್ನು ಸೇರಿಸಿ ಒಂದು ಮಿಕ್ಸ್ ಕೊಟ್ಟು ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡ್ತಿದ್ದೇನೆ ಫ್ರೆಂಡ್ಸ್. ಸಿಂಪಲ್ ಆಗಿ ಮಾಡಿದರೂ ಆರೋಗ್ಯಕರವಾದ ಟ್ರೆಡಿಷ್ನಲ್ ಆದಂಥ ಒಂದು ಅಡಿಗೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಮಂಗಳೂರು ಸೌತೆಕಾಯಿ ಸಿಕ್ಕಿಲ್ಲ ಅಂದರೆ ಸೋರೆಕಾಯಿ ಇರ್ಬೋದು, ಬೂದ್ಗುಂಬಳಕಾಯಿ ಎಲ್ಲ ಕಡೆಯೂ ಸಿಗ್ತಾವಲ್ಲ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಫ್ರೆಂಡ್ಸ್ ನನಗೆ. ಈಗ ಇದನ್ನು ನಾನು ಭಾಳ ಹೊತ್ತು ಕುದಿಸೋದಿಲ್ಲ ಫ್ರೆಂಡ್ಸ್. ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ನಾನು ಸಾಸಿವೆ ಬದಲು ಇಲ್ಲಿ ಜೀರಿಗೆ ಎಣ್ಣೆ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಜೀರಿಗೆಯನ್ನು ಹಾಕ್ಕೊಳ್ಳೋಣ. ಜೀರಿಗೆಯನ್ನು ಹಾಕ್ಕೊಂಡ್ಮೇಲೆ ಒಂದು ಬ್ಯಾಡಗಿ ಮೆಣಸಿನ್ಕಾಯನ್ನು ಕೂಡ ಇಲ್ಲಿ ಹಾಕ್ಕೊಂಡು ಕರಿಬೇವು ಒಂದು ಸ್ವಲ್ಪ ಇಂಗನ್ನು ಕೂಡ ಇಲ್ಲಿ ಸೇರಿಸ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಇಂಗಿರ್ಬೋದು ಫ್ರೆಂಡ್ಸ್, ಅರಿಶಿನ ಇರ್ಬೋದು, ಮೊಸರು ಇರ್ಬೋದು, ಎಲ್ಲವೂ ಹೆಲ್ತಿಗೆ ಬೇಕಾದಂತಹ ಫುಡ್ ಆಗಿರೋದರಿಂದ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಈಗ ಗ್ಯಾಸನ್ನು ಆಫ್ ಮಾಡಿ ನಾನು ಈ ಒಗ್ಗರಣೆಯನ್ನು ಆ ಗ್ರೇವಿ ಜೊತೆ ಸೇರಿಸಿದ್ದೇನೆ ಫ್ರೆಂಡ್ಸ್. ಒಗ್ಗರಣೆ ಹಾಕಿದ ಮೇಲೆ ಮುಚ್ಚಳವನ್ನು ಒಂದು ಸಲ ಮುಚ್ಚಬೇಕು, ಅದರ ಘಮ ಹೊರಗೆ ಹೋಗಬಾರ್ದಂತ ಮುಚ್ಚಳವನ್ನು ನಾನು ಮುಚ್ಚಿದೆ ಫ್ರೆಂಡ್ಸ್. ಈಗ ಒಂದು ಸಲ ಎಲ್ಲವನ್ನು ಮಿಕ್ಸ್ ಮಾಡೋಣ.
ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್, ಆದಷ್ಟು ಸಪೋರ್ಟ್ ಮಾಡಿ.